अर्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 361ನೇ ಶ್ಲೋಕ. ಕ್ರೀಡಾರ್ಥಮೇವ ವಚನಂ ಜ್ಞಾತ್ವಾ ಸತ್ಯ ಸಮೀರಿತಂ ತಸ್ಯಾನುಸಾರಿ ವಾಕ್ಯಾನಿ ತತ್ಪ್ರೀತ್ಯ ಏವ ಸಾಬ್ರವೀತ್. ಹಿಂದೆ ನೋಡಿದಂತೆ ಕೃಷ್ಣ ಮತ್ತು ಸತ್ಯಭಾಮೆಯರು ಬಂದಿದ್ದಾರೆ. ಸತ್ಯಭಾಮ ಮತ್ತು ದ್ರೌಪದಿ ಅವರಿಬ್ಬರ ಮಧ್ಯದಲ್ಲಿ ಸತ್ಯಭಾಮೆ ಪ್ರಶ್ನೆ ಮಾಡಿದಾಗ ದ್ರೌಪದಿ ದೇವಿ ಸ್ತ್ರೀಧರ್ಮವನ್ನೆಲ್ಲ ಕೂಡ ವಿವರಣೆ ಮಾಡಿದರು ಅಂತ ನಾವು ಕೇಳಿದ್ದೀವಿ. ಅದರ ನಿರ್ಣಯವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಕ್ರೀಡಾರ್ಥಮೇವ ಅಂದರೆ ವಿನೋದಕ್ಕಾಗಿ ಸತ್ಯಭಾಮೆ ಪ್ರಶ್ನೆ ಮಾಡಿದರು. ಅವರ ಅಭಿಪ್ರಾಯವನ್ನು ಅರಿತವರಾದ ದ್ರೌಪದಿ ದೇವಿಯು ಕೂಡ ಅನುಕೂಲ ವಾಕ್ಯಾನಿ, ಸತ್ಯಭಾಮೆ ಹೇಳಿದ್ದಕ್ಕೆ ಅನುಕೂಲವಾಗಿ ವಾಕ್ಯಗಳನ್ನು ಹೇಳಿ ಪ್ರೀತಿಯೇ ಏವ ಬ್ರವಿ, ಪ್ರೀತಿಯಿಂದ ಆ ಮಾತನ್ನೆಲ್ಲ ಹೇಳಿದರು ಅಂತ ಹೇಳ್ತಾ ಇದ್ದಾರೆ. ತತಃ ಕತಿಪಯಾಹಾನಿ ನಿರುಷ್ಯಾತ್ರ ಜನಾರ್ದನಃ ಯಯೌ ಸಭಾರ್ಯ ಸ್ವಪುರೀಂ ಪಾಂಡವಾನ್ ಅನುಮಾನ್ಯ ಚ. ತದನಂತರ ಕೆಲವು ದಿವಸ ಕೃಷ್ಣ ಪರಮಾತ್ಮ ಅಲ್ಲೇ ಇರ್ತಾನೆ, ಪಾಂಡವರ ಜೊತೆಗೆ ಇದ್ದು ಕೆಲವು ದಿವಸಗಳು. ತದನಂತರ ತನ್ನ ದ್ವಾರಕಾಪಟ್ಟಣಕ್ಕೆ ಹೋಗ್ತಾನೆ. ಪಾಂಡವಾನ್ ಅನುಮಾನ್ಯ, ಪಾಂಡವರನ್ನ ಸನ್ಮಾನ ಮಾಡಿ ಪರಮಾತ್ಮ ತನ್ನ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತದ ಕದಾಚಿನ್ ಮೃಗಯಾಂ ಗತೇಶು ಪಾರ್ಥೇಶು ರಾಜ ಸೈಂಧವ ಆಸಸಾದ ಸಕೋಟಿ ಕಾಶ್ಯ ಸಬಲಶ್ಚ ತೇಷಾಂ ವರಾಶ್ರಮಂ ಸೋತ್ರ ದದರ್ಶ ಕೃಷ್ಣಾಂ. ಪಾರ್ಥೇಶು ಗತೇಶು ಸತ್ಸು, ಪಾಂಡವರೆಲ್ಲ ಒಂದು ಸಮಯ ಬೇಟೆಗಾಗಿ ಅಂತ ಅಲ್ಲಿ ಕಾಡಿಗೆ ಹೋಗಿದ್ದಾರೆ ಆಶ್ರಮದಿಂದ. ಪಾಂಡವರು ಅಲ್ಲಿ ಆಶ್ರಮದಲ್ಲಿ ಇಲ್ಲದೇ ಇದ್ದ ಒಂದು ಸಂದರ್ಭದಲ್ಲಿ ಜಯದ್ರಥ ಅಂತ ಅವನು ದುರ್ಯೋಧನನ ಸಹೋದರಿ ದುಶ್ಶಲ ಅಂತ ಅವಳ ಪತಿ, ದುಶ್ಶಲೆಯ ಗಂಡ, ಅವನು ಜಯದ್ರಥ ಬರ್ತಾನೆ. ಸಕೋಟಿ ಕಾಶ್ಯ ಅಂತ, ಕೋಟಿ ನಾಮಕ ಕಾಶಿ ಸೇನ, ಕೋಟಿ ಅಂತ ಕಾಶಿಯಲ್ಲಿ ಒಂದು ರಾಜ, ಅವನ ಜೊತೆಗೆ ಕೂಡಿಕೊಂಡು ಅವನ ಸೇನೆ ಅದರ ಜೊತೆಗೆ ಅಲ್ಲಿಗೆ ಬರ್ತಾ ಇದ್ದಾನೆ. ಪಾಂಡವಾನಾಂ ವರಾಶ್ರಮಂ ಪ್ರಾಪ್ಯ, ಶ್ರೇಷ್ಠವಾದ ಆಶ್ರಮ, ಅಲ್ಲಿಗೆ ಬರ್ತಾ ಇದ್ದಾನೆ. ಸೈಂಧವ ಅತ್ರ ಆಶ್ರಮೇ ಕೃಷ್ಣಾಂ ದದರ್ಶ, ಆಶ್ರಮದಲ್ಲಿ ದ್ರೌಪದಿ ದೇವಿ ಒಬ್ಬಳೇ ಇರೋದನ್ನ ನೋಡ್ತಾನೆ ಆ ಸೈಂಧವ. ವ್ರಜನ್ ವಿವಾಹಾರ್ಥಮಸೌ ನಿಶಾಮ್ಯ ಕೃಷ್ಣಾಂ ಕೋಟಿಂ ಪ್ರೇಷಯಿತ್ವೈವ ಕಾಶ್ಯಂ ಆಯಾಹಿ ಮಾಮಿತ್ಯವದತ್ಸು ಪಾಪಃ ತಯಾ ನಿರಸ್ಸೋ ಜಗೃಹೇ ಕರೇ ಚ. ವಿವಾಹಾರ್ಥಂ, ಭಾರ್ಯಾ ಪರಿಗ್ರಹಾರ್ಥಂ ವ್ರಜನ್, ದ್ರೌಪದಿ ದೇವಿ ಹತ್ರ ಬಂದು ಆ ಸೈಂಧವ ನನ್ನನ್ನು ಮದುವೆಯಾಗು ಅಂತ ಕೇಳ್ತಾ ಇದ್ದಾನೆ. ಆಗ ದ್ರೌಪದಿ ದೇವಿ ನಿಶಾಮ್ಯ, ದ್ರೌಪದಿ ದೇವಿ ಕೇಳಿದಾಗ ದೃಷ್ಟವಾಸು ಪಾಪಃ, ಆ ಪಾಪಿಷ್ಠನಾದ ಸೈಂಧವನನ್ನು ನೋಡಿ ಕಾಶ್ಯಂ ಕೋಟಿಂ ಪ್ರೇಷಯಿತ್ವೈವ ತನ್ಮುಖೇನ ಮಾಂ ಪ್ರತ್ಯಾಹಿ ಯಥವದ, ಅವನೇನ್ ಮಾಡಿದ, ಆ ಪಾಪಿಷ್ಠನಾದ ಸೈಂಧವ ಕಾಶ್ಯ ಕೋಟಿ ಅವರನ್ನೆಲ್ಲ ಕಳಿಸಿಬಿಟ್ಟು ಅವ್ರನ್ನ ಮಾತ್ರ ಕಳಿಸಿ ಅವ್ರ ಹತ್ರ ಹೇಳಿ ಕಳಿಸ್ತಾನೆ, ಮಾಂ ಪ್ರತಿಯಾಹಿ ಹಾಗೆ ಅಂತ. ತಯಾ ಕೃಷ್ಣಯ ಕೋಟಿ ನಿರಾಸೇನ ನಿರಸ್ತಃ, ಆಗ ಕೋಟಿ ಬಂದು ಹೇಳ್ತಾನೆ ದ್ರೌಪದಿ ದೇವಿ ಹತ್ರ, ಈ ತರ ಸೈಂಧವನ ಹತ್ರ ಬಾ ಹಾಗೆ ಅಂತ, ಮದುವೆಗಾಗಿ ಬಾ ಹಾಗೆ ಅಂತ ಹೇಳಿದಾಗ ದ್ರೌಪದಿ ದೇವಿ ನಿರಾಕರಣೆ ಮಾಡಿಬಿಡ್ತಾಳೆ. ಸ್ವಯಂ ಅಗತ್ಯ ಇತಿ ಪೂರಣೀಯಂ ಕರೆ ಕೃಷ್ಣಾಯ ಕರೆ ಜಗತ್, ತಾನೇ ಬರ್ತಾನೆ. ತದನಂತರ ಸೈಂಧವ ತಾನೇ ಬಂದು ದ್ರೌಪದಿ ದೇವಿಯನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ತಾನೆ.
ತಯಾ ಧೂತೋ ನಿಪಪಾತಾಶು ಭೂಮೌ ಪುನಃ ಸಂಜ್ಞೋऽಭ್ಯಗದ್ವಿಲಜ್ಜಃ ತತೋ ಹಸಾಯತ್ವತ ಏವ ಕೃಷ್ಣ ಧೌಮ್ಯಾಯ ಉಕ್ತ್ವಾ ಸಾಗ್ನಿರನ್ವೇಹಿ ಮೇತಿ ಸಮಾರುಹತ್ ಸೈಂಧವಸ್ಯೈವ ಯಾನಂ ಸುಖಂ ನಯಾಸೀತಿ ತಮೀರಯಿತ್ವಾ ತಯಾ ಧುತಃ ಅಪಹಸ್ತಃ ನಿರಸ್ತಃ ಭೂಮೌ ಆಶು ನಿಪಪಾತ. ಅವಳಿಂದ ನಿರಾಕರಿಸಲ್ಪಟ್ಟ ಆ ಸೈಂಧವ ಭೂಮಿಗೆ ಬೀಳ್ತಾನೆ. ಭೂಮಿಗೆ ಬಿದ್ದು ಅವನಿಗೆ ಮೂರ್ಛೆ ಆಗ್ತದೆ. ಆಮೇಲೆ ಎಚ್ಚೆತ್ತುಕೊಂಡು ವಿಲಜ್ಜ, ನಾಚಿಕೆ ಇಲ್ಲದೆ ಮತ್ತೆ ಅವನು ಈ ರೀತಿಯಾಗಿ ಮಾಡ್ತಾನೆ. ತದನಂತರಂ ಅಸಹಾಯತ್ವತಃ, ಯಾರು ಸಹಾಯಕರಿಲ್ಲ ದ್ರೌಪದಿ ದೇವಿಗೆ, ಅದರಿಂದ ಅವಳು ಸಾಗ್ನಿ ಸಾಗ್ನಿಸನ್ ಮಾಮನ್ಮೇಹಿ ಧೌಮ್ಯಾಯ. ಆ ದ್ರೌಪದಿ ದೇವಿ ಬಂದು ಧೌಮ್ಯಾಚಾರ್ಯರು ಅಲ್ಲೇ ಇದ್ರು, ಅವರ ಹತ್ರ ಹೇಳಿ ಅಗ್ನಿಯನ್ನ ತೆಗೆದುಕೊಂಡು ನನ್ನಿಂದೆ ಬಂದ್ಬಿಡಿ ಹಾಗೆ ಅಂತ ಧೌಮ್ಯರಿಗೆ ಹೇಳಿ ದ್ರೌಪದಿ ದೇವಿ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಇಲ್ಲಿ ನಾವು ಸುಖವಾಗಿ ಇರ್ಲಿಕ್ಕಿಲ್ಲ ಹಾಗೆ ಅಂತ ಅವರು ಹೊರಟೋಗ್ತಾರೆ. ತಮ್ಮ ಸೈಂಧವಂ ಪ್ರತಿ ಈರಯಿತ್ವ ಒಂದು ಮಾತು ಹೇಳ್ತಾರೆ, ನಿನಗೆ ಸುಖವಾಗಿ ಇರಬೇಕು ಅಂತ ಅನಿಸಿದರೆ ನನ್ನಿಂದ ಬರಬೇಡ ನೀನು ಹಾಗೆ ಅಂತ ಸೈಂಧವನಿಗೆ ಎಚ್ಚರವನ್ನು ಕೊಟ್ಟು ಸೈಂಧವಸ್ಯ ಯಾನಂ ರಥಮೇವ ಆರುಹತ್, ಸೈಂಧವನ ರಥವನ್ನೇ ಹತ್ತಿಕೊಂಡು ಅವರು ಹೋಗ್ತಾರೆ, ದ್ರೌಪದಿ ದೇವಿ ಮತ್ತು ಧೌಮ್ಯಾಚಾರ್ಯರು ಇಬ್ಬರು ಕೂಡ. ತದಾ ನಿಮಿತ್ತಾನಿ ನಿಶಾಮ್ಯ ಪಾರ್ಥಾಃ ಸಮಾಯಯುಸ್ತ್ವರಯೈವಾಶ್ರಮಾಯ ಶ್ರುತ್ವಾ ದಾಸೀ ವಚನಾತ್ ಸರ್ವಮೇವ ಚಕ್ರುಕ್ಷಿಪ್ರಂ ಸೈಂಧವಸ್ಯಾನುಯಾನಂ. ಆಗ ಅನೇಕ ನಿಮಿತ್ತಗಳು ಅಂದರೆ ಅನಿಷ್ಟ ಸೂಚಕ ಅದೆಲ್ಲ ಕಂಡು ಬರ್ತಾ ಇದೆ ಪಾಂಡವರಿಗೆ. ಏನೋ ಆಗಿದೆ ಅಂತ ಹೇಳಿ ಅವರು ಬೇಟೆಯಾಡಕ್ಕೆಂದು ಹೋಗಿದ್ದವರು ಅಲ್ಲಿಂದ ಆಶ್ರಮಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಅಲ್ಲಿ ದಾಸಿ ಅವರು ಮಾತು ಹೇಳ್ತಾ ಇದ್ದಾರೆ. ಎಲ್ಲ ವೃತ್ತಾಂತವನ್ನು ಕೇಳಿ ಸೈಂಧವಸ್ಯ ಅನುಯಾನಂ ಪಾರ್ಷ್ಣಿಗ್ರಹಾನ್ ಕ್ಷಿಪ್ರಮೇವ ಚಕ್ರುಹು, ಆ ಸೈಂಧವನನ್ನ ಹಿಂಬಾಲಿಸಿಕೊಂಡು ಅವನ ರಥವನ್ನು ಕೂಡ ಹಿಂಬಾಲಿಸಿಕೊಂಡು ಅವರು ಹೋಗ್ತಾ ಇರ್ತಾರೆ. ಆಕ್ರೋಶಮಾನಂ ಭೀಮಸೇನೇತಿ ದೌಮ್ಯಂ ದೃಷ್ಟ್ವಾ ತಸ್ಯಾಗ್ರೇ ಸೈಂಧವಂ ಚಾತಿ ಪಾಪಂ ಚಕ್ರುರ್ನಾದಾನ್ ಸಿಂಹವತ್ ಪಾಂಡುಪುತ್ರಾಃ ದೃಷ್ಟ್ವಾ ಕೃಷ್ಣ ಚಾವತರದ್ರತಾತ್ ತದಾ ಧೌಮ್ಯೇನ ಸಾರ್ಧಂ ಸಾಯಯೌ ಸ್ವಾಶ್ರಮಾಯ ಸೈನ್ಯಂ ಪಾರ್ಥಾಸ್ತತ್ರ ನಿಜಗ್ನುರೋಜಸಾ. ಭೀಮಸೇನ ಇತಿ ಆಕ್ರೋಶ್ಯಮಾನಂ ಧೌಮ್ಯಂ ದೃಷ್ಟ್ವಾ, ಧೌಮ್ಯಾಚಾರ್ಯರು ಭೀಮಸೇನ ಅಂತ ಆಕ್ರೋಶನ ಮಾಡ್ತಾ ಹೋದದ್ದು ಅವರಿಗೆ ಕೇಳಿಸ್ತದೆ, ಭೀಮಸೇನ ದೇವರಿಗೆ ಕೇಳಿಸ್ತದೆ. ತಸ್ಯ ಧೌಮ್ಯಸ್ಯ ಅಗ್ರೇ ಅತಿಪಾಪಂ ಸೈಂಧವಂ ಚ ದೃಷ್ಟ್ವಾ, ಅಲ್ಲಿ ನೋಡ್ತಾರೆ ಧೌಮ್ಯಾಚಾರ್ಯರ ಎದುರುಗಡೆ ಅತಿ ಪಾಪಿಷ್ಠನಾದ ಸೈಂಧವ ಇದ್ದಾನೆ, ಅವನನ್ನು ನೋಡ್ತಾರೆ ಮಾಡಿ. ಆಗ ಭೀಮಸೇನ ದೇವರು ಸಿಂಹನಾದವನ್ನು ಮಾಡ್ತಾ ಇದ್ದಾರೆ. ಆಗ ಆ ರಥದಿಂದ ದ್ರೌಪದಿ ದೇವಿ ಇಳಿದು ಧೌಮ್ಯಾಚಾರ್ಯರ ಜೊತೆಗೆ ಅವರು ಆಶ್ರಮಕ್ಕೆ ಹೋಗ್ಬಿಡ್ತಾರೆ. ಅಗ್ರೇ ಕೃಷ್ಣಾಂ ಯೋ ವದತ್ ಸಿಂಧುರಾಜಂ ಯಾಹೀದಿತಂ ಕೋಟಿಕಾಶ್ಯಂ ಸುಪಾಪಂ ಚಿತ್ವಾ ಶಿರೋ ಮೃತ್ಯವೆ ಭೀಮಸೇನೋ ನಿವೇದಯಾಮಾಸ ತಮಸ್ಸ ಚಾಗಾತ್. ಆಗ ಮೊದಲಿನಲ್ಲಿ ಸಿಂಧುರಾಜಂ ಪ್ರತಿ ಯಾಹಿ ಇತಿ ಕೃಷ್ಣಾಂ ಯಹ ಅವದತ್,
ಸಿಂಧುರಾಜನ ಹತ್ರ ಹೋಗು ಅಂತ ಮೊದಲು ಹೇಳಿದ್ದು ಯಾರು? ಆ ಕೋಟಿಕಾಶ್ಯಪ ಅಂತ. ಅವನನ್ನ ಭೀಮಸೇನ ದೇವರು ಸಂಹಾರ ಮಾಡಿ ಯಮಲೋಕಕ್ಕೆ ಅಟ್ಟಿಸ್ತಾರೆ. ಹೇಗೆ? ಶಿರಸ್ಸೆ ಚಿತ್ವ, ತಲೆ ಕತ್ತರಿಸಿ ಅವನನ್ನ ಕಳಿಸ್ತಾರೆ. ಅವನು ಕೂಡ, ಆ ಕೋಟಿಕಾಶ್ಯನು ಕೂಡ ತಮಸ್ಸಿಗೆ ಹೋಗ್ತಾನೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಹತ್ವಾ ಸೇನಾಮಖಿಲಾಂ ಸೈಂಧವಸ್ಯ ಭೀಮಾರ್ಜುನೌ ಸಂಯಮಂ ಧರ್ಮರಾಜಂ ವಿಸೃಜ್ಯ ಧಾವಂತಮತಾನುಜಗ್ಮುಹು ಅತಾನುಜಗ್ಮತುಃ ಜಯದ್ರಥಂ ವಿರಥಂ ಫಲ್ಗುಣೋಕಃ. ಈ ರೀತಿಯಾಗಿ ಕೋಟಿಕಾಶ್ಯನ ಸಂಹಾರ ಆದ ಮೇಲೆ ಭೀಮಾರ್ಜುನವು ಸೈಂಧವಸ್ಯ ಅಖಿಲಂ ಸೇನಾಂ ಹತ್ವ, ಭೀಮ ಮತ್ತು ಅರ್ಜುನರು ಆ ಸೈಂಧವನ ಸೇನೆ ಎಲ್ಲ ಸಂಪೂರ್ಣವಾಗಿ ಆ ಸೈನ್ಯವನ್ನ ನಾಶ ಮಾಡಿ, ಸಂಯಮಂ ನಕುಲ ಸಹದೇವಾಭ್ಯಾಂ ಸಹಿತಂ ಧರ್ಮರಾಜಂ ವಿಸೃಜ್ಯ, ನಕುಲ ಸಹದೇವ ಧರ್ಮರಾಜ ಅವರನ್ನೆಲ್ಲ ಒಂದು ಕಡೆ ಇಟ್ಟು, ಧಾವಂತಂ ಸೈಂಧವ ಓಡ್ತಾ ಇದ್ದಾನೆ, ಅವನನ್ನು ಹಿಂಬಾಲಿಸಿಕೊಂಡು ಭೀಮ ಅರ್ಜುನರು ಓಡ್ತಾ ಇದ್ದಾರೆ. ಅಥ ಫಲ್ಗುಣೋ ಜಯದ್ರಥಂ ವಿರಥಂ ವಿಗತರಥಂ ಅಕಹ ಅಕರೋತ್. ಆಗ ಜಯದ್ರದ ಅರ್ಜುನ ಜಯದ್ರಥನನ್ನು ರಥ ಇಲ್ಲದವನನ್ನಾಗಿ, ರಥದಲ್ಲಿ ಹೋಗ್ತಾ ಇದ್ದ ಜಯದ್ರಥ, ಅರ್ಜುನ ಅವನನ್ನ ರಥ ಇಲ್ಲದವನಾಗಿ, ಅಂದ್ರೆ ಅವನ ರಥವನ್ನು ಕೂಡ ನಾಶ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪದ್ಭ್ಯಾಂ ಧಾವಂತಂ ಭೀಮಸೇನೋ ನಿಗೃಹ್ಯ ದತ್ವಾ ಪ್ರಹಾರಾಂಶ್ಚ ವೃಷಂ ತಮಾರ್ತಂ ಆದಾಯಾದ ದ್ರೌಪದಿ ಪಾದಯೋಶ್ಚ ತಮ್ಮೋಚಯಾಮಾಸ ಚ ಧರ್ಮಸೂನುಃ. ಪದ್ಭ್ಯಾಂ ಧಾವಂತಂ, ರಥನಾಶ ಆದ ಮೇಲೆ ಆ ಜಯದ್ರದ ಕಾಲಿನಿಂದ ಓಡ್ತಾ ಇದ್ದಾನೆ. ಆಗ ಭೀಮಸೇನ ದೇವರು ಅವನನ್ನು ಹಿಡಿದು ಅವನಿಗೆ ಚೆನ್ನಾಗಿ ಹೊಡೆದು ಪಾದಪ್ರಹಾರಾನ್ ದತ್ವ, ಪಾದದಿಂದ ಪ್ರಹಾರವನ್ನು ಮಾಡಿ ಕೂಡಲೇ ಬಂದು ದ್ರೌಪದಿಯ ಪಾದಕ್ಕೆ ಹಾಕಿದ್ದಾರೆ. ದ್ರೌಪದಿ ದೇವಿಗೆ ನಮಸ್ಕಾರ ಮಾಡುವಂತೆ ಮಾಡಿದ್ದಾರೆ. ತಮ್ಮೋಚಯಾಮಾಚ ಧರ್ಮಚೂನು. ಧರ್ಮರಾಜ ಯುಧಿಷ್ಠಿರನು ಕೂಡ ಅವನು ಮಾಡಿದ ಅಪರಾಧವನ್ನ ಕ್ಷಮಿಸಿ ಅವನನ್ನ ಬಿಟ್ಟು ಬಿಡ್ತಾನೆ. ಯುಧಿಷ್ಠಿರ ಜಯದ್ರಥನನ್ನ ಬಿಟ್ಟು ಬಿಡ್ತಾನೆ ಹಾಗೆಂತ ಇಷ್ಟು ವಿಚಾರ ಬಂತು. ಮುಂದಿನ ವಿಚಾರ ಮತ್ತೆ ಸೇರಿದಾಗ ನೋಡಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.